ಇದೊಂದು ಕಾಯಿ ಇದ್ದರೆ ಸಾಕು, ನಿಮ್ಮ ಅಷ್ಟು ಬಿಳಿ ಕೂದಲುಗಳನ್ನ ನಿಮಿಷದಲ್ಲೇ ಕಪ್ಪಗೆ ಮಾಡೋ ಶಕ್ತಿ ಇದೆ ಈ ಕಾಯಿಗೆ. ಇದು ವರ್ಲ್ಡ್ ವೈಡ್ ಪ್ರೂವನ್ ಈ ಕಾಯಿ ಬಗ್ಗೆ. ಈ ಕಾಯಿನ ಶುದ್ಧೀಕರಣ ಮಾಡಿಕೊಂಡು ಬಂದಿರೋ ಕಲರ್ ಇದು. ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ, ಅದ್ಭುತವಾದ ಎಣ್ಣೆ ಬಿಟ್ಕೊಳ್ಳುತ್ತೆ. ಆ ಎಣ್ಣೆನೇ ನಿಮ್ಮ ಬಿಳಿ ಕೂದಲನ್ನ ಕಪ್ಪಗೆ ಮಾಡುತ್ತೆ ನಿಮಿಷದಲ್ಲಿ. ಸೊ ಇದು ಜಾದು ಮಾಡೋ ಕಾಯಿ ಅಂತ ಹೇಳ್ತಾ, ಯಾವುದು ಈ ಕಾಯಿ ಅಂತ ಇವತ್ತಿನ ವೀಡಿಯೋಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ವೆಲ್ಕಮ್ ಟು ಹೇಮನಾಗೇಶ್ ಬ್ಲಾಗ್ಸ್. ನಾನು ಹೇಮಾ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಎಷ್ಟು ಚೆನ್ನಾಗದೆ ಶುದ್ಧೀಕರಣ ಮಾಡ್ಕೊಂಡ್ಮೇಲೆ ನೋಡಿ ನಮಗೆ ಕಪ್ಪು ಕಲರ್ ಕೈಗೆ ಯಾವ ರೀತಿ ಅಂಟ್ಕೋತಾ ಇದೆ ಅಂತ. ಸೊ ಇನ್ಸ್ಟೆಂಟಾಗಿ 1 ನಿಮಿಷದಲ್ಲಿ ನಿಮ್ಮೆಲ್ಲ ಬಿಳಿ ಕೂದಲನ್ನ ಕಪ್ಪಗೆ ಮಾಡೋ ಅಂಥ ಅದ್ಭುತವಾದ ಕಾಯಿ ತಂದಿದ್ದೀನಿ ಇವತ್ತಿನ ವೀಡಿಯೋಲಿ. ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ವೆಲ್ಕಮ್ ಟು ಹೇಮನಾಗೇಶ್ ಬ್ಲಾಗ್ಸ್. ನಾನು ಹೇಮಾ. ಕೇವಲ 1 ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಕಪ್ಪು ಮಾಡುತ್ತೆ ಈ ಕಾಯಿ. ಇದು ವರ್ಲ್ಡ್ ವೈಡ್ ಪ್ರೂವನ್. ಇದು ಜಾದು ಮಾಡೋ ಕಾಯಿ ಅಂತಲೇ ಹೇಳ್ತೀನಿ. ನೀವೆಲ್ಲ ಕೆಮಿಕಲ್ ಹೇರ್ ಡೈ ಹಾಕ್ಕೊಂಡು ಅರ್ಧ ಗಂಟೆ 10 ನಿಮಿಷ 20 ನಿಮಿಷ ಬಿಟ್ಟು ವಾಶ್ ಮಾಡಬೇಕಾಗತ್ತೆ. ಬಟ್ ನಮ್ಮ ಇವತ್ತಿನ ಈ ಅದ್ಭುತವಾದ ರೆಮಿಡಿ, ಇದೊಂದು ಕಾಯಿ ಇದ್ದರೆ ಸಾಕು, ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಕಪ್ಪಗೆ ಮಾಡುತ್ತೆ ಕೇವಲ ನಿಮಿಷದಲ್ಲಿ ಅಂತಲೇ ಹೇಳ್ತೀನಿ. ವೆಲ್ಕಮ್ ಟು ಹೇಮನಾಗೇಶ್ ಬ್ಲಾಗ್ಸ್. ನಾನು ಹೇಮಾ. ಯಾವುದೇಮ್ಮ ಈ ಕಾಯಿ ಅಂದರೆ, ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾದ ಕಾಯಿ ಇದು. ಸುಮಾರು ಜನಕ್ಕೆ ಗೊತ್ತಿದೆ ಇದು ಜಾದು ಮಾಡೋ ಕಾಯಿ ಅಂತ. ಈ ಕಾಯಿ ಒಂದು ತಂದಿಟ್ಕೊಳ್ಳಿ, ನಿಮ್ಮ ಅಷ್ಟು ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ಬರೀ ಬಿಳಿ ಕೂದಲು ಕಪ್ಪಗೆ ಮಾಡೋದಲ್ಲ, ಇದು ಕೂದಲು ದಟ್ಟವಾಗಿ ಉದ್ದ ಮಾರುದ್ದ ಬೇಕು ಅಂತ ಹೇಳ್ತಾರಲ್ಲ ಜಡೆ, ಅಂಥವ್ರಿಗೂ ರಾಮಬಾಣ. ಇದೊಂದು ಕಾಯಿಂದ ನಮಗೆ ನೋಡಿ ಈ ಥರ ಇನ್ಸ್ಟೆಂಟಾಗಿ ಹೇರ್ ಡೈ ರೆಡಿ ಆಗುತ್ತೆ ಕೇವಲ ನಿಮಿಷ. ನೋಡಿ ಇದಕ್ಕೂ ಕಲರ್ ಡಿಫ್ರೆನ್ಸ್ ನೋಡಿ ಫ್ರೆಂಡ್ಸ್. ನೋಡಿ ಇದು ಯಾವ ಕಲರ್ ಇದೆ, ಕಪ್ಪು ಕಲರ್ ಇದೆ ಆಯಿತಾ. ನಮ್ಮ ಕಾಯಿ ಇರೋದು ಕಲರು ಈ ಥರ. ಸೊ ಈ ಥರ ಇರೋ ಕಾಯಿ ಆ ಥರ ಆದಾಗ ಮಾತ್ರ ನಮಗೆ ಬಿಳಿ ಕೂದಲು ಕಪ್ಪಗಾಗುತ್ತೆ. ಶುದ್ಧೀಕರಣ ಮಾಡಿದೆ ಈ ಕಾಯಿನ. ಸೊ ಅಂಥ ಜಾದು ಮಾಡೋ ಕಾಯಿ ಅಂತ ಹೇಳ್ತಾ, ಹೊಸೊಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನಾಗೇಶ್ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಚಾನಲ್ಲು ಕಂಟೆಂಟ್ ಇಷ್ಟ ಆದಲ್ಲಿ ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ನಿಮ್ಮ ಜೋಬ್ 1 ರೂಪಾಯಿ ಕತ್ರಿ ಬಿಡಲ್ಲ ಅಂತ ಹೇಳ್ತಾ, ಇದು ಮೋಸ್ಟ್ ಏನಂತ ಹೇಳ್ತೀವಿ, ನನ್ನ ಇದರಲ್ಲಿ ಯೂಟ್ಯೂಬಲ್ಲಿ ತುಂಬ ಫೇಮಸ್ ಆಗಿರೋ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ತೊಗೊಂಡಿದ್ದಾರೆ, ಒಳ್ಳೆ ರಿಸಲ್ಟು ಬಂದಿದೆ ಅವ್ರಿಗೆ. ಯೂಶಲಿ ನೀವು ಕೆಮಿಕಲ್ ಹೇರ್ ಡೈ ಹಾಕಿದಾಗ ಏನಾಗುತ್ತೆ, ನಿಮ್ಮ ಕೂದಲು ಕಪ್ಪುಗೇನೋ ಆಗುತ್ತೆ, ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಇಲ್ಲಿ ತಿನ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ಇವತ್ತಿನ ನಮ್ಮ 1 ನಿಮಿಷದ ಹೇರ್ ಡೈ ನಿಮ್ಮ ಕೂದಲು ಉದ್ದ ಮಾಡುತ್ತೆ. 1 ನಿಮಿಷದಲ್ಲಿ ಕೂದಲನ್ನು ಕಪ್ಪು ಮಾಡುತ್ತೆ. ಇದರಲ್ಲೇ ಒಂದು ಎಣ್ಣೆ ಇದೆ, ಅದು ಜಾದು ಮಾಡೋ ಎಣ್ಣೆ ಅಂತಲೇ ಹೇಳ್ತೀನಿ. ಆ ಎಣ್ಣೆ ನಿಮ್ಮ ಕೂದಲಿಗೆ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಬಿಳಿ ಕೂದಲು ಕಪ್ಪಗಾಗೋ ಜೊತೆ ದಟ್ಟವಾಗಿ ಉದ್ದ. ಬೇಕಾದ್ರೆ ವಾಲ್ಯೂಮ್ ಮೆಜರ್ ಮಾಡ್ಕೊಳ್ಳಿ ಎಷ್ಟು ಉದ್ದ ಆಗುತ್ತೆ ಅಂತ. ಸೊ ಇವತ್ತಿನ ವೀಡಿಯೋಗೆ ಹೋಗ್ಬೇಡ, ಜಾಸ್ತಿ ತಡ ಮಾಡೋದು ಬೇಡ. ಯಾವುದು ಕಾಯಿ ಅಂತ ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಟ್ಬಿಡ್ತೀನಿ, ಓಕೆನಾ. ಇದರಲ್ಲಿ ನೋ ಆಲ್ಟರ್ನೇಟಿವ್, ಇದೇ ಪ್ರೊಸೀಜರ್, ಓಕೆನಾ. ಇವತ್ತಿನ ವೀಡಿಯೋಗೆ ಹೋಗ್ಬೇಡ ಫ್ರೆಂಡ್ಸ್. ಇಲ್ಲೊಂದು ಎಲೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಎಲೆ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಡೀಟೇಲಾಗಿ, ಓಕೆನಾ. ಆ ಎಲೆ ತೊಗೊಂಡಿದ್ದೀನಿ, ಮತ್ತು ಕಲೋಂಜಿ ತೊಗೊಂಡಿದ್ದೀನಿ, ಈರುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆನ ಕಪ್ಪಗೆ ಮಾಡುತ್ತೆ ಕೂದಲು ಪಿಗ್ಮೆಂಟ್ನ ಕಪ್ಪಗೆ ಮಾಡುತ್ತೆ. ಇದು ಬಂದ್ಬಿಟ್ಟು ಕರ್ಬೇವಿನ ಸೊಪ್ಪು. ಇದು ನಾಟಿ ಕರ್ಬೇವಿನ ಸೊಪ್ಪು. ನೀವು ನಾರ್ಮಲ್ ಕರ್ಬೇವಿನ ಸೊಪ್ಪು ಪಕ್ಕ ಇಟ್ಕೊಂಡು ನೋಡಿ, ಇದು ನಾಟಿದು ಲೈನ್ ನೋಡಿ ಈ ಥರ ಇದೆ. ಸೊ ಇದೇ ಮೇನ್ ರಾಮಬಾಣ ನಾವು ಡೈ ಮಾಡೋದಕ್ಕೆ. 1 ನಿಮಿಷ ಹೇರ್ ಡೈ ಅಂತ ಹೇಳಿದಾಗ ಇದೆಲ್ಲ ಚಿಕ್ಕ ಟಿಪ್ಸು ನೀವು ಫಾಲೋ ಮಾಡಬೇಕಾಗತ್ತೆ. ದಯವಿಟ್ಟು ಒಂಚೂರು ಝೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ, ಸ್ಕಿಪ್ ಮಾಡಿಬಿಡಿ. ಇದು ನಾಟಿ ಕರ್ಬೇವಿನ ಸೊಪ್ಪು. ಸೊ ಅದಕ್ಕೆ ನಾನು ಜಾಸ್ತಿ ಇಂಪಾರ್ಟೆನ್ಸು ವೀಡಿಯೋ ಕ್ಲಿಪ್ಪಿಂಗ್ಸ್ಗೆ ಕೊಡ್ತಾ ಇದ್ದೀನಿ. ನೀವು ಒಂದು ಸಲ ಝೂಮ್ ಮಾಡಿ ನೋಡಿ ಅಂತ. ನಾರ್ಮಲ್ ಕರ್ಬೇವಿನ ಸೊಪ್ಪಿಗೂ ನಾಟಿ ಕರ್ಬೇವಿನ ಸೊಪ್ಪಿಗೂ ತುಂಬ ವ್ಯತ್ಯಾಸ ಇದೆ. ಕಲೋಂಜಿ ಮತ್ತು ಈರುಳ್ಳಿ ಸಿಪ್ಪೆ. ಈರುಳ್ಳಿ ಆಯಿಲ್ ಅಂತ ಮಾರ್ತಾರೆ ಅಮೆಝಾನ್, ಫ್ಲಿಪ್ಕಾರ್ಟ್. ಅದು ಕೂದಲು ಉದ್ದ ಕಪ್ಪಗೆ ದಟ್ಟವಾಗಿ ಬಿಡಿಯೋದಕ್ಕೆ, ವಾಲ್ಯೂಮು ಇನ್ಕ್ರೀಸ್ ಆಗುತ್ತೆ. ಇದಿಷ್ಟು ಒಂದು ಮೆಜರ್ಮೆಂಟು. ಇದ್ರ ಜೊತೆಗೆ ನಾನೊಂದು ಕಾಯಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೆ ಅಲ್ವಾ, ಆ ಕಾಯ್ದು ಶುದ್ಧೀಕರಣ ಮೋಸ್ಟ್ ಇಂಪಾರ್ಟೆಂಟ್. ಶುದ್ಧೀಕರಣ ಅಂದರೆ ಬರೀ ಕೆಂಡಕ್ಕೆ ಹಿಡಿದು ಅದು ಇದನ್ನು ಮಾಡೋದಲ್ಲ ಆಯಿತಾ. ನೋಡಿ ಇದೆಲ್ಲ ನಾನು ಆರ್ಡರ್ಸ್ ಇದೆ, ಅದಕ್ಕೋಸ್ಕರ ನೋಡಿ ಕ್ವಾಲಿಟಿ ಆಫ್ ವಾಲ್ನಟ್, ಕ್ವಾಲಿಟಿ ಆಫ್ ಬಾದಾಮಿ ಯಾವ ರೀತಿ ಇದೆ ಅಂತ. ಸೊ ನಾವು ಗುಡ್ ಪ್ರಾಡಕ್ಟ್ಸ್ ಹಾಕಿದಾಗ ನಮಗೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಬೆಸ್ಟ್ ರಿಸಲ್ಟ್ ಆಯಿತಾ. ಸೊ ಇವಾಗ ನಾನು ವಾಲ್ನಟ್ ತೊಗೊಂಡಿದ್ದೀನಿ. ಇವಾಗ ನಾವು ಹೆಂಗೆ ವಾಲ್ನಟ್ನ ಶುದ್ಧೀಕರಣ ಮಾಡ್ಕೋಬೇಕು ಅಂದರೆ ನಾನು ಹೇಳ್ತಾ ಹೋಗ್ತೀನಿ ಅದನ್ನು, ಓಕೆನಾ. ಸೊ ಇಲ್ಲೊಂದು ಬಾದಾಮಿ, ಇದೆಲ್ಲ ಒಂದು ಮೆಜರ್ಮೆಂಟು. ಯಾವುದು ಹೆಚ್ಚು ಕಮ್ಮಿ ಆದರೆ ನಿಮಗದು ನೀರು ಥರ ಆಗೋಗುತ್ತೆ, ಪೌಡ್ರ್ ಬರೋಲ್ಲ. ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ. ವಾಲ್ನಟ್ಟು ಒಂದು ಸಲ ಝೂಮ್ ಮಾಡ್ಕೊಳ್ಳಿ. 380 ರೂಪಾಯಿ 100 ಗ್ರಾಮ್ಗೆ. ನಿಮಗೆಲ್ಲ ಕಡೆ ಮೋರಲ್ಲಿ ಅವೈಲಬಲ್ ಇದೆ. ನಾನು ಮೋರಲ್ಲೇ ತೊಗೊಂಬಂದಿದ್ದು ನಮ್ಮ ಏರಿಯಲ್ಲಿ.
ಕ್ವಾಲಿಟಿ ನೋಡಿ, ಪೀಸ್ ಆಗಿರುತ್ತಲ್ಲ ವಾಲ್ನಟ್, ಅದನ್ನು ಯೂಸ್ ಮಾಡಬೇಡಿ. ನೆಕ್ಸ್ಟು ಐರನ್ ತವಾನೇ ತೊಗೋಬೇಕು. ಐರನ್ ಬಾಣಲಿ ಅಥವಾ ಐರನ್ ತವಾ ಬಿಟ್ಟು ನೀವು ಬೇರೆ ಕಡೆ ಡ್ರೈ ರೋಸ್ಟ್ ಮಾಡಿದ್ರೆ ನಿಮ್ಗಾಗಲ್ಲ. ಇಲ್ಲಿ ವಾಲ್ನಟ್ನ ಸುಟ್ಕೋತಾ ಇದ್ದೀನಿ, ಹೇಳ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಇದು ಸುಟ್ಕೋಬೇಕು ಅಂತ. ಯಾರಾದರೂ ಹೊಸಬ್ರು ನಾವೇ ಮಾಡ್ಕೋತೀವಿ ಅನ್ನೋರಿಗೆ, ಓಕೆನಾ. ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲಿ ಸುಟ್ಕೊಳ್ಳಿ. ಒಳ್ಳೆ ಪ್ರಾಡಕ್ಟು, ಕ್ವಾಲಿಟಿದಾಗಿರಬೇಕು ವಾಲ್ನಟ್ಟು. ಆಮೇಲೆ ಪೀಸ್ ಆಗಿರೋ ವಾಲ್ನಟ್ ತೊಗೋಬೇಡಿ ಯಾವುದೇ ಕಾರಣಕ್ಕೂ, ಓಕೆ. ನಿಮಗೆ ಕಲರಲ್ಲೇ ಗೊತ್ತಾಗ್ಬಿಡುತ್ತೆ ವಾಲ್ನಟ್ ಕ್ವಾಲಿಟಿ. ನಾನು ಝೂಮ್ ಮಾಡಿ ತೋರಿಸಿದೆ ನಿಮಗೆ. ಆ ಕಡೆ ವಾಲ್ನಟ್ ಸುಟ್ಕೋತಾ ಇದ್ದೀನಿ, ಒಂದು 2 to 3 ಸೆಕೆಂಡ್ಸ್ ಆಗುತ್ತೆ. ಈ ಕಡೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಕಲೋಂಜಿ ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು ನಾಟಿದು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಮತ್ತು ಆನಿಯನ್ ಈರುಳ್ಳಿ ಸಿಪ್ಪೆ ಹಾಕಿದ್ದೀನಿ. ಕೆಲವು ವಿಷಯಗಳು ಸ್ಟ್ರೆಸ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್, ಯಾಕೊತ್ತಾ ನೀವು ಮನೇಲಿ ಮಾಡ್ಕೊಳ್ಳಿ ಅಂತ. ಇಲ್ಲಿ ಶುದ್ಧೀಕರಣ ಮಾಡ್ಕೊಂಡಿದೆ. ಹೇಮ, ಈಗ ಹೆಂಗೆ ಗೊತ್ತಾಯ್ತು ನೀನು ಶುದ್ಧೀಕರಣ ಮಾಡ್ಕೊಂಡಿರೋದು? ಸುಟ್ಟಿರ್ಬೋದಲ್ವ ನೀನು ಅಂತ ಕೇಳ್ಬೋದು. ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು, ಆಯಿತಾ. ಇವಾಗ ಇದನ್ನೆಲ್ಲ ಏನಂತೀವಿ, ಒಂದು ಸಲ ಶುದ್ಧೀಕರಣ ಮಾಡ್ಕೊಂಡಿದ್ದೀವಿ. ಕರ್ಬೇವಿನ ಸೊಪ್ಪು, ಈರುಳ್ಳಿ ಸಿಪ್ಪೆ, ಕಲೋಂಜಿ, ಇಲ್ಲೊಂದು ಬಾದಾಮಿ ತೊಗೋತಾ ಇದ್ದೀನಿ. ಟುವರ್ಡ್ಸ್ ದ ಎಂಡ್ ಆಫ್ ದ ರೆಸಿಪಿ ಈ ಬಾದಾಮಿನ ಸುಟ್ಟು ಹಾಕೋತಾ ಇದ್ದೀನಿ. ಇನ್ನೇನು ಮುಗಿತಾ ಬಂತು ಅನ್ನೋ ಪಕ್ಷದಲ್ಲಿ, ಆಯಿತಾ. ಇದು ತನ್ನಕ್ಕೆ ತಾನೇ ಬೆಂಕಿ ಆರಬೇಕು, ನೀವೇನು ಮಾಡಬಾರ್ದು ಮಧ್ಯದಲ್ಲಿ. ಅದನ್ನು ಬಿಟ್ಬಿಡಬೇಕು, ಚೆನ್ನಾಗಿ ಸುಡಬೇಕು. ಎಲ್ಲಿವರೆಗೂ ಸುಡಬೇಕು? ಬಾದಾಮಿಗೆ ಬೆಂಕಿ ಹಚ್ಕೋಬೇಕು, ಅಲ್ಲಿವರೆಗೂ ಸುಡಬೇಕು. ಓಕೆ, ದಿಸ್ ಇಸ್ ದ ಟಿಪ್ ನಾ ಹೇಳ್ಕೊಡೋದು. ನಮ್ಗೆ ಕೆಲವ್ರಿಗೆ ಗೊತ್ತಾಗಲ್ಲ ಹೆಂಗೆ ಬಾದಾಮಿ ಸುಡಬೇಕು ಅಂತ. ಅದು ಸೀದ್ರೆ ಸಾಕಾ? ಇಲ್ಲ, ಅದು ಬೆಂಕಿ ಹತ್ಕೋಬೇಕು ಅಲ್ಲಿವರೆಗೂ. ಅದನ್ನು ತಂದು ಇದಕ್ಕೆ ಹಾಕಬೇಕು. ಫೈನ್. ಇಷ್ಟು ಚಿಕ್ಕ ಚಿಕ್ಕ ಟಿಪ್ಸ್ ನಾನು ಹೇಳ್ಕೊಟ್ಟಿದ್ದೀನಿ. ಯಾವ ಯೂಟ್ಯೂಬರು ಹೇಳ್ಕೊಡಲ್ಲ, ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಯಾಕೆಂದರೆ ನಾನು ಇದ್ರ ಬಗ್ಗೆ ಕಲ್ತಿದ್ದೀನಿ, ಸ್ಟಡಿ ಮಾಡಿದ್ದೀನಿ. ಈಗ ಶುದ್ಧೀಕರಣ ಆಫ್ ವಾಲ್ನಟ್. ನಾನು ಶುದ್ಧೀಕರಣ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಸೀದಿದ್ರೆ ಸಾಕಾ ಅಂತ ಆ ಪ್ರಶ್ನೆ ಒಂದು ಕೇಳಿದೆ ಅಲ್ವಾ. ನೋಡಿ, ನಾನು ಶುದ್ಧೀಕರಣ ಪರ್ಫೆಕ್ಟ್ ಆಗಿರೋದಕ್ಕೆ ನಿಮ್ಮ ಜೊತೆ ಪ್ರೂಫ್ ಶೇರ್ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಟ್ಕೊಳ್ಬೇಕು, ಈ ಥರ ಎಣ್ಣೆ ಕಾಣ್ತಿದೆಯಲ್ಲ, ಇದೇ ಬೇಕಾಗಿರೋದು ನಮಗೆ ಇವತ್ತಿನ ವೀಡಿಯೋಗೆ. 1 ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಕಪ್ಪಗೆ ಮಾಡುತ್ತೆ, ದಟ್ಟವಾಗಿ ಬೆಳೆಸುತ್ತೆ, ಉದ್ದ ಆಗುತ್ತೆ, ವಾಲ್ಯೂಮ್ ಬರುತ್ತೆ. ಫೈನ್. ಈಗ ವಾಲ್ನಟ್ ಆಯಿಲ್ನ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಹಾಕ್ಬೋದಲ್ಲ? ಕಾಮನ್ ಸೆನ್ಸ್ ಪ್ರಶ್ನೆ ಅಲ್ವಾ ಫ್ರೆಂಡ್ಸ್? ಎಸ್. ಸೈಡ್ ಎಫೆಕ್ಟ್ಸು. ಬಟ್ ಏನು ಸೈಡ್ ಎಫೆಕ್ಟ್ಸ್ ಹೇಮ ಅಂದರೆ, ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀವಿ, ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇಲ್ಲಾಂದರೆ ನಾಟ್ ನೆಸಸರಿ. ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀವಿ, ಯಾವುದಕ್ಕೂ ಯಾಕೆ ರಿಸ್ಕು? ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಂಬಿಡಿ. ಇದು ತಣ್ಣಕ್ಕಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಬೇಕು. ಸೊ ಇದು ಸಪ್ರೇಟ್ ಮಿಕ್ಸಿ ಜಾರ್, ನನ್ನ ಬ್ಯೂಟಿ ರೆಸಿಪೀಸ್ಗೆ, ಹೇರ್ ಡೈಗೆ ಅಂತಲೇ ಇಟ್ಟಿರೋ ಜಾರು. ಇದರಲ್ಲಿ ಯಾವುದೇ ರೀತಿಯಾದ ಬೇರೆ ಇದು ಮಾಡಲ್ಲ. ಫೈನ್. ನೆಕ್ಸ್ಟು, ನಮಗೊಬ್ಬರು ಮ್ಯಾಮು ಕೆಲವೊಂದು ಪ್ರಶ್ನೆ ಕೇಳಿದರು, ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ ನಾನು. ನೋಡಿ, ಎಣ್ಣೆ ಈ ಥರ ಬಿಟ್ಕೊಂಬರ್ಬೇಕು. ಡೈ ಅದ್ಭುತವಾಗಿ ರೆಡಿಯಾಗಿದೆ. ಮಂಗಳೂರವ್ರ ಮ್ಯಾಮು ಯಾವಾಗಲೂ ನಮ್ಮ ಪ್ರಾಡಕ್ಟ್ಸ್ ತೊಗೋತಾರೆ. ಮ್ಯಾಮ್ ನೀವು ಸಪ್ರೇಟ್ ತವಾನೇ ಇಟ್ಬಿಡಿ, ಆಯಿತಾ. ಅದರಲ್ಲಿ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರೆ, ಅಕ್ಕಿ ರೊಟ್ಟಿ ಮಾಡೋಂಗಿದ್ರೆ ಇದು ಮಾಡಬೇಡಿ, ಇದು ಮಾಡೋಂಗಿದ್ರೆ ಅಕ್ಕಿ ರೊಟ್ಟಿ ಮಾಡಬೇಡಿ. ಸೊ ಒಂದು ಹೊಸದೇ ತಂದಿಟ್ಕೊಳ್ಳಿ. ಕೈಯಲ್ಲಿ ಎಣ್ಣೆ ನಾನು ನಿಮ್ಮ ಜೊತೆ ಸ್ಪ್ರೆಡ್ ಮಾಡಿ ತೋರಿಸ್ದೆ. ಈ ಅದ್ಭುತವಾದ ಹೇರ್ ಡೈ ಒಂದು ಏನಂತೀವಿ, ಗಾಜಿನ ಬಾಟ್ಲಲ್ಲಿ, ಗುಡ್ ಕ್ವಾಲಿಟಿ ಪ್ಲಾಸ್ಟಿಕ್ಕಲ್ಲಿ ಕಂಟೈನರೇ ಸ್ಟೋರ್ ಮಾಡಿ ಇಡ್ಬೋದು. ಸೊ ಇವತ್ತಿನ ವೀಡಿಯೋಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ವಾಲ್ನಟ್ ಆಯಿಲಿಂದ ಮಾಡಿರೋ ಅದ್ಭುತವಾದ 1 ನಿಮಿಷದಲ್ಲಿ ಮಾಡೋ ಹೇರ್ ಡೈ. ನೋ ಕೆಮಿಕಲ್ಸ್, ನೋ ಅಮೋನಿಯಾ, ನೋ PPT, ಎಂಥದೂ ಇಲ್ಲ. ಪುಟ್ಟ ಮಕ್ಕಳಿಂದ ಹಿಡಿದು ಮಿಡಲ್ ಸ್ಕೂಲ್, ಹೈಸ್ಕೂಲ್ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಯಾವುದು ಅದ್ಭುತವಾದ ಕಾಯಿ ಅಂತ ನಿಮ್ಗೆ ಗೊತ್ತಾಗಿದೆ. ಓಕೆ, ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಸುಮಾರು ಜನ ತೊಗೊಂಡಿದ್ದಾರೆ ರೀ, ನೀವು ಮನೇಲಿ ಮಾಡ್ಕೊಳ್ಳಿ ಧಾರಾಳವಾಗಿ ಅಂತ ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಓಕೆ, ಇದು ಬಿಳಿ ಕೂದಲು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು 50-60 ಇಯರ್ಸ್ಗೆ ಕಾಮನ್ ಪ್ರಾಬ್ಲಮ್ ಇದು. ಯಾಕೆ ಕೆಮಿಕಲ್ ಡೈ ಹಾಕ್ಕೊಂಡು ನಿಮ್ಮ ಕೂದಲು ಹಾಳು ಮಾಡ್ಕೋಬೇಕು? ದುಡ್ಡು ಕೊಟ್ಟು ಕಾಯಿಲೆ ಬಿಡಿಸ್ಕೊಂಡಂಗೆ ಇದನ್ನು ತಂದಿಟ್ಕೊಂಬಿಡಿ. 350 ರೂಪಾಯಿ ಒಳ್ಳೆ ಕ್ವಾಲಿಟಿ ವಾಲ್ನಟ್ ತಂದಿಟ್ಕೊಂಡು, ಕ್ವಾಲಿಟೀಲಿ ಕಾಂಪ್ರಮೈಸ್ ಆಗಬೇಡಿ, ಆಮೇಲೆ ಕೂದಲು ಉದುರೋಗುತ್ತೆ. ಯಾವತ್ತೂ ಅಷ್ಟೇ, ಸ್ಕಿನ್ಗಾಗಲಿ ಹೆಲ್ತ್ಗಾಗಲಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅಲ್ವಾ. ಅವೆರಡು ಚೆನ್ನಾಗಿದ್ರೆ ನಾವು ಮುಂದೆ ನಮ್ಮ ಫ್ಯೂಚರು. ಓಕೆ, ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸಬ್ರು ಯಾರಾದರೂ ಗೊತ್ತಲ್ಲ, ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಏನು ಮಾಡಬೇಕು? ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ.